ನಮಸ್ಕಾರ. ಸಾರಿಗೆ ಇಲಾಖೆಯ ಆಡಳಿತದಲ್ಲಿ ಹೆಚ್ಚು ಪಾರದರ್ಶಕತೆಯನ್ನು ಹಾಗೂ ಸಾರ್ವಜನಿಕರ ಸಹಭಾಗಿತ್ವವನ್ನ ತಂದು ಸೇವೆಗಳ ಕಾರ್ಯವಿಧಾನವನ್ನ ಸರಳಗೊಳಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಮೋಟಾರು ವಾಹನ ನಿಯಮ 1988 ಇದರಲ್ಲಿ ಅಗತ್ಯ ತಿದ್ದುಪಡಿಗಳನ್ನ ಅಳವಡಿಸಿದೆ. ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕರು ಪ್ರಾದೇಶಿಕ ಸಾರಿಗೆ ಕಚೇರಿಗಳಿಗೆ ಬಾರದೆ ತಮ್ಮ ಮನೆಗಳಿಂದಲೇ ಸಾರಿಗೆ ಇಲಾಖೆಯ ಹಲವಾರು ಸೇವೆಗಳನ್ನ ಆಧಾರ್ ಲಿಂಕ್ ಬಳಸಿ ಸಂಪರ್ಕ ರಹಿತವಾಗಿ ಪಡೆಯುವ ಅನುಕೂಲಗಳನ್ನ ಇದೀಗ ಕಲ್ಪಿಸಲಾಗುತ್ತಿದೆ. ಇವುಗಳಲ್ಲಿ ಒಂದಾದ ಕಲಿಕಾ ಅನುಜ್ಞಾ ಪತ್ರಕ್ಕಾಗಿ ಸಾರ್ವಜನಿಕರು ಅಂತರ್ಜಾಲದ ಮೂಲಕ ಅರ್ಜಿ ಸಲ್ಲಿಸುವ ಕ್ರಮಗಳನ್ನ ತಿಳಿಸುವ ಬೋಧಪ್ರದ ಕಿರುಚಿತ್ರ ಇಲ್ಲಿದೆ, ವೀಕ್ಷಿಸಿ. ಈ ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಅದಕ್ಕೆ ಲಿಂಕ್ ಆಗಿ ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರ್ ಹೊಂದಿದ ಮೊಬೈಲ್ ಫೋನ್ ಜೊತೆಯಲ್ಲಿ ಇಟ್ಟುಕೊಳ್ಳಿ. ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಸರ್ಚ್ಗೆ ಹೋಗಿ ಪರಿವಾಹನ್ ಸೇವಾ ಲಿಂಕ್ ಅನ್ನು ತೆರೆದು ಹೋಮ್ ಪೇಜ್ ಅನ್ನು ಪ್ರವೇಶಿಸಿ ಅಲ್ಲಿ ಆನ್ಲೈನ್ ಸೇವೆಗಳ ಅಡಿ ಇರುವ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸಸ್ ಕ್ಲಿಕ್ ಮಾಡಿ. ಅನಂತರ ಸೆಲೆಕ್ಟ್ ಸ್ಟೇಟ್ ಎಂಬಲ್ಲಿ ಕರ್ನಾಟಕ ರಾಜ್ಯವನ್ನು ಆಯ್ದು ಕ್ಲಿಕ್ ಮಾಡಿ. ಆಗ ತೆರೆಯುವ ಕಾಂಟ್ಯಾಕ್ಟ್ಲೆಸ್ ಅಥವಾ ಸಂಪರ್ಕರಹಿತ ಸೇವೆಗಳ ಪೈಕಿ ಮೊದಲನೆಯದಾದ ಇಶ್ಯೂ ಆಫ್ ಲರ್ನರ್ಸ್ ಲೈಸೆನ್ಸ್ ಅನ್ನು ಕ್ಲಿಕ್ ಮಾಡಿ. ಈಗ ತೆರೆಯುವ ಇನ್ಸ್ಟ್ರಕ್ಷನ್ಸ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಪುಟದಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಫಾರ್ ಲರ್ನರ್ಸ್ ಲೈಸೆನ್ಸ್ ಪುಟ ತೆರೆಯುತ್ತದೆ. ಅಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡಿ. ಈಗ ಅಥೆಂಟಿಕೇಶನ್ ವಿತ್ KYC ಪುಟ ತೆರೆಯುತ್ತದೆ. ಸಬ್ಮಿಟ್ ವಯಾ ಆಧಾರ್ ಅಥೆಂಟಿಕೇಶನ್ ಮತ್ತು ಸಬ್ಮಿಟ್ ವಿತೌಟ್ ಆಧಾರ್ ಅಥೆಂಟಿಕೇಶನ್ ಎಂಬ ಆಯ್ಕೆಗಳ ಪೈಕಿ ಸಂಪರ್ಕರಹಿತ ಅರ್ಜಿ ಸಲ್ಲಿಕೆಗಾಗಿ ಮೊದಲನೆಯದನ್ನು ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ಸಂಖ್ಯೆ ಬದಲಾಗಿದ್ದರೆ ಅದನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲು ಸೂಚಿಸುವ ಸಾರಥಿ ಪರಿವಾಹನ್ ಸಂದೇಶದ ಕೆಳಗೆ ಓಕೆ ಕ್ಲಿಕ್ ಮಾಡಿ. ಆಧಾರ್ ನಂಬರ್ ಸೂಚಕವನ್ನು ಕ್ಲಿಕ್ ಮಾಡಿ. ಕೆಳಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ಮೊಬೈಲ್ಗೆ ಕಳುಹಿಸಲಾಗಿರುವ OTPಯನ್ನು ಅದರ ಕೆಳಗೆ ದಾಖಲಿಸಿ ಮತ್ತು ಆಧಾರ್ ಬಳಕೆಯ ಬಗ್ಗೆ ಇರುವ ದೃಢೀಕರಣದ 3 ಹೇಳಿಕೆಗಳ ಮೇಲೆ ಹಾಗೂ ಅಥೆಂಟಿಕೇಟ್ ಸೂಚಕ ಕ್ಲಿಕ್ ಮಾಡಿ. ಈಗ ಆಧಾರ್ ಕಾರ್ಡ್ ಮೂಲಕ ಖಚಿತಗೊಂಡ ಎಲ್ಲಾ ಮಾಹಿತಿಗಳು ಕಾಣಿಸಿಕೊಳ್ಳುತ್ತವೆ. ಇಲ್ಲಿ ಪ್ರೊಸೀಡ್ ಕ್ಲಿಕ್ ಮಾಡಿ. ಹೊಸ ಪುಟದಲ್ಲಿ ಅಭ್ಯರ್ಥಿ ಬಯಸುವ ಪ್ರಾದೇಶಿಕ ಸಾರಿಗೆ ಕಚೇರಿ, ಜನಿಸಿದ ಸ್ಥಳ, ಅಭ್ಯರ್ಥಿಯ ಶೈಕ್ಷಣಿಕ ಅರ್ಹತೆ, ಮೊಬೈಲ್ ಸಂಖ್ಯೆ, ರಕ್ತದ ಗುಂಪನ್ನು ನಮೂದಿಸಬೇಕು. ಖಾಲಿ ಇರುವ ಎಲ್ಲಾ ಅಂಕಣಗಳನ್ನು ತಪ್ಪದೆ ತುಂಬಿಸಿ. ಅಭ್ಯರ್ಥಿಯ ಊರು ಬೆಂಗಳೂರು ಆದರೆ ಉಪಜಿಲ್ಲೆಯನ್ನು ನಮೂದಿಸಬೇಕು. ಬೇರೆ ಊರಿನವರು ತಾಲೂಕು ಅಥವಾ ಪಟ್ಟಣವನ್ನು ನಮೂದಿಸಬೇಕು. ಅನಂತರ ನೀವು ಚಲಾಯಿಸಲು ಬಯಸುವ ಮೋಟಾರ್ ಸೈಕಲ್, ಲಘು ಮೋಟಾರ್ ವಾಹನ ಅಥವಾ ಇತರ ವಾಹನಗಳ ಮಾದರಿಯನ್ನು ನಮೂದಿಸಬೇಕು. ಕೊನೆಯಲ್ಲಿ ವಾಹನ ಚಲಾಯಿಸಲು ಬೇಕಾದ ನಿಮಗೆ ಇರುವ ದೈಹಿಕ ಸಾಮರ್ಥ್ಯದ ಬಗ್ಗೆ ದೃಢೀಕರಿಸುವುದಕ್ಕಾಗಿ ಸೆಲ್ಫ್ ಡಿಕ್ಲರೇಷನ್ ಸೂಚಕವನ್ನು ಕ್ಲಿಕ್ ಮಾಡಿ. ಮುಂದಿನ ಪುಟದಲ್ಲಿ ಆಯಾ ಪ್ರಶ್ನೆಗಳಿಗೆ ಉತ್ತರವಾಗಿ ಎಸ್ ಅಥವಾ ನೋ ಆಯ್ಕೆ ಮಾಡಿ. ಹಾಗೆಯೇ ದೃಢೀಕರಣ ಸೂಚಕವನ್ನು ಕ್ಲಿಕ್ ಮಾಡಿ. ಮೇಲೆ ಇರುವ ಸ್ವಯಂ ದೃಢೀಕರಣ ಪ್ರಶ್ನೆಗೆ ಉತ್ತರವಾಗಿ ಓಕೆ ಕ್ಲಿಕ್ ಮಾಡಿ. ಅಪಘಾತದಿಂದ ಮರಣ ಸಂಭವಿಸಿದಾಗ ಅಂಗಾಂಗ ದಾನ ಮಾಡುವಿರಾ ಎಂಬ ಪ್ರಶ್ನೆಗೆ ಎಸ್ ಅಥವಾ ನೋ ಎಂಬ ಆಯ್ಕೆ ಮಾಡಿ ದೃಢೀಕರಣ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿ. ನೀವು ಈ ಹಿಂದೆ ಎಲ್ಲೆಲ್ ಪಡೆದಿಲ್ಲ ಎಂದು ದೃಢೀಕರಿಸಲು ಓಕೆ ಕ್ಲಿಕ್ ಮಾಡಿ. ಅನಂತರ ಈ ಎಲ್ಲಾ ಮಾಹಿತಿಗಳನ್ನು ಸಲ್ಲಿಸುವುದಕ್ಕಾಗಿ ಓಕೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಅರ್ಜಿ ಸಲ್ಲಿಕೆ ಯಶಸ್ವಿಯಾಗಿ ಪೂರ್ತಿಗೊಂಡಿದೆ. ಅರ್ಜಿ ಸಂಖ್ಯೆಯನ್ನು ಮುಂದಿನ ಉಪಯೋಗಕ್ಕಾಗಿ ಬರೆದಿಟ್ಟುಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ನೀವು ಎಲ್ಲೆಲ್ ಪಡೆಯುವ ನಿಟ್ಟಿನಲ್ಲಿ ಶುಲ್ಕವನ್ನು ಸಂದಾಯ ಮಾಡಬೇಕಾಗಿದೆ. ನೀವು ನಡೆಸಲು ಉದ್ದೇಶಿಸುವ ಪ್ರತಿಯೊಂದು ವಾಹನ ವರ್ಗಕ್ಕೆ ತಲಾ 150 ರೂಪಾಯಿ ಶುಲ್ಕ ಹಾಗೂ ಪರೀಕ್ಷಾ ಶುಲ್ಕವಾಗಿ 50 ರೂಪಾಯಿಗಳನ್ನು ಸಂದಾಯ ಮಾಡಬೇಕಾಗುತ್ತದೆ. ಶುಲ್ಕ ಸಂದಾಯ ಮಾಡುವುದಕ್ಕಾಗಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಶುಲ್ಕ ದರದ ಪುಟ ತೆರೆಯುತ್ತದೆ. ಶುಲ್ಕ ಸಂದಾಯ ಮಾಡುವುದಕ್ಕಾಗಿ ಖಜಾನಾ 2 ಆಯ್ದುಕೊಂಡು ಕ್ಲಿಕ್ ಮಾಡಿ. ಕ್ಯಾಪ್ಚಾ ಉಲ್ಲೇಖಿಸಿ. ಅನಂತರ ಪೇ ನೌ ಕ್ಲಿಕ್ ಮಾಡಿದರೆ ತೆರೆಯುವ ಪುಟದಲ್ಲಿ ಐ ಅಗ್ರಿ ಟು ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕ್ಲಿಕ್ ಮಾಡಿ. ಪ್ರೊಸೀಡ್ ಫಾರ್ ಪೇಮೆಂಟ್ ಕೊಟ್ಟರೆ ಖಜಾನಾ 2 ಲಿಂಕ್ ಹಾಗೂ ಪಾವತಿ ವಿವರಗಳ ಪುಟ ತೆರೆಯುತ್ತದೆ. ಪಾವತಿ ವಿಧಾನಗಳಾದ ನೆಟ್ ಬ್ಯಾಂಕಿಂಗ್, ನೆಫ್ಟ್, RTGS, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇವುಗಳ ಪೈಕಿ ನಿಮಗೆ ಸೂಕ್ತ ಎನಿಸಿದ್ದನ್ನು ಆಯ್ದುಕೊಳ್ಳಿ. ಇಲ್ಲಿ ಪಾವತಿ ವಿಧಾನ ಮತ್ತು ಕಾರ್ಡ್ ಹೆಸರನ್ನು ನಮೂದಿಸಿ ಕ್ಯಾಪ್ಚಾ ಉಲ್ಲೇಖಿಸಿ. ನಿಬಂಧನೆಗಳಿಗೆ ನಿಮ್ಮ ಒಪ್ಪಿಗೆಯನ್ನು ದೃಢೀಕರಣಗೊಳಿಸಿ.
ಎಲ್ಎಲ್ ಪರೀಕ್ಷೆ ಶುಲ್ಕದ ಪಾವತಿ ಆದ ಕೂಡಲೇ ಈಗ ತೋರಿಸಲಾಗುವ ರಸ್ತೆ ಸುರಕ್ಷತೆಯನ್ನು ಕುರಿತ ಕಿರುಚಿತ್ರವನ್ನು ನೀವು ಕಡ್ಡಾಯವಾಗಿ ಸಂಪೂರ್ಣವಾಗಿ ವೀಕ್ಷಿಸಬೇಕು. ಜನರೇಟ್ ಒಟಿಪಿಯನ್ನು ಕ್ಲಿಕ್ ಮಾಡಿದಾಗ ಮೊಬೈಲ್ಗೆ ಬರುವ ಒಟಿಪಿ ಸಂಖ್ಯೆಯನ್ನು ದಾಖಲಿಸಿ ಕಿರುಚಿತ್ರದ ಭಾಷೆಯನ್ನು ಆಯ್ಕೆ ಮಾಡಿ ಸಬ್ಮಿಟ್ ಕೊಡಿ. ಮುಂದೆ ಕಾಣಿಸುವ ವಿಡಿಯೋದ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅನಂತರ ವಿಡಿಯೋದ ಪ್ಲೇ ಸಂಕೇತದ ಮೇಲೆ ಕ್ಲಿಕ್ ಮಾಡಿ. ಕಿರುಚಿತ್ರವನ್ನು ಅವಸರದಿಂದ ಬಿಟ್ಟು ನೋಡಿದರೆ ಅದು ಸಬ್ಮಿಟ್ ಆಗುವುದಿಲ್ಲ ಹಾಗೂ ನಿಮಗೆ ಎಲ್ಎಲ್ ಪರೀಕ್ಷೆಯಲ್ಲಿ ಭಾಗವಹಿಸಲು ಸಾಧ್ಯ ಆಗುವುದಿಲ್ಲ. ನೆನಪಿರಲಿ, ಕಿರುಚಿತ್ರವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಅದನ್ನು ದೃಢೀಕರಿಸಿ ಸಬ್ಮಿಟ್ ಕೊಡಿ. ಮುಂದೆ ಎಲ್ಎಲ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಭ್ಯರ್ಥಿಯ ಅರ್ಜಿ ಸಂಖ್ಯೆ, ಜನ್ಮ ದಿನಾಂಕ ಹಾಗೂ ಪರೀಕ್ಷಾ ಶುಲ್ಕ ಪಾವತಿಯಾದ ಮೇಲೆ ಮೊಬೈಲ್ನಲ್ಲಿ ಬಂದಿರುವ ಪಾಸ್ವರ್ಡ್ ಅನ್ನು ಹಾಕಿ. ಮುಂದಿನ ಪುಟದಲ್ಲಿ ಅರ್ಜಿದಾರರ ಚಹರೆಯ ದೃಢೀಕರಣಕ್ಕಾಗಿ ಭಾವಚಿತ್ರದ ಮೂಲಕ ಅಭ್ಯರ್ಥಿಯ ಗುರುತನ್ನು ಅಥೆಂಟಿಕೇಟ್ ಮಾಡಬೇಕಾಗುತ್ತದೆ. ಇದಕ್ಕಾಗಿ ಪ್ರೊಸೀಡ್ ಕ್ಲಿಕ್ ಮಾಡಿ. ಆಗ ಅಭ್ಯರ್ಥಿ ಒಳಗಾಗಬೇಕಾದ ಎಲ್ಎಲ್ ಪರೀಕ್ಷೆಯ ಬಗ್ಗೆ ಮಾಹಿತಿ ಸೂಚನೆಗಳ ಪುಟ ತೆರೆಯುತ್ತದೆ. ಅದನ್ನು ಓದಿ ತಿಳಿದುಕೊಂಡು ಪ್ರೊಸೀಡ್ ಕ್ಲಿಕ್ ಮಾಡಿ. ಅನಂತರ ಪರೀಕ್ಷೆಯ ಭಾಷಾ ಮಾಧ್ಯಮ ಅಂದರೆ ಕನ್ನಡ, ಇಂಗ್ಲಿಷ್ ಭಾಷೆಗಳ ಪೈಕಿ ನಿಮಗೆ ಬೇಕಾದದ್ದನ್ನು ಆಯ್ಕೆ ಮಾಡಿ ದೃಢೀಕರಿಸಿ ಕಂಟಿನ್ಯೂ ಕ್ಲಿಕ್ ಮಾಡಿ. ಈಗ ಪರೀಕ್ಷೆ ಆರಂಭ. ಈ ಪರೀಕ್ಷೆಯಲ್ಲಿ ಸಂಚಾರದ ಚಿಹ್ನೆಗಳು, ಸಂಕೇತಗಳು ಮತ್ತು ನಿಯಮಗಳ ಬಗ್ಗೆ 15 ವಸ್ತುನಿಷ್ಠ ಪ್ರಶ್ನೆಗಳಿರುತ್ತವೆ. ಕನಿಷ್ಠ 10 ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕ್ಲಿಕ್ ಮಾಡಿದ ಅರ್ಜಿದಾರರು ಎಲ್ಎಲ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ. ಈ ಫಲಿತಾಂಶವನ್ನು ಒಳಗೊಂಡ ದಾಖಲೆ ಪತ್ರ ಲರ್ನಿಂಗ್ ಲೈಸೆನ್ಸಿಂಗ್ ಅಥಾರಿಟಿ ಇವರ ಕಚೇರಿಗೆ ರವಾನೆಯಾಗುತ್ತದೆ. ಅವರು 3 ದಿನಗಳ ಒಳಗೆ ಪರೀಕ್ಷಾ ಫಲಿತಾಂಶಕ್ಕೆ ಅನುಮೋದನೆಯನ್ನು ಕೊಡುತ್ತಿದ್ದಂತೆ ಕಲಿಕಾ ಅನುಜ್ಞಾ ಪತ್ರದ ಲಿಂಕ್ ಅಭ್ಯರ್ಥಿಯ ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮೂಲಕ ರವಾನೆಯಾಗುತ್ತದೆ. ಅಭ್ಯರ್ಥಿಯು ಲಿಂಕ್ ಮೂಲಕ ಅನುಜ್ಞಾ ಪತ್ರದ ಮುದ್ರಿತ ಪ್ರತಿಯನ್ನು ಪಡೆಯಬಹುದು. ಈ ಕಲಿಕಾ ಅನುಜ್ಞಾ ಪತ್ರವು 6 ತಿಂಗಳವರೆಗೂ ಚಾಲ್ತಿಯಲ್ಲಿ ಇರುತ್ತದೆ. ಕನಿಷ್ಠ 30 ದಿನಗಳ ನಂತರ ಅವರು ಡಿಎಲ್ ಅಥವಾ ಚಾಲನಾ ಅನುಜ್ಞಾ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಬಹುದು.